गरीब साध साध सब नेक हैं, आप अपनी ठोरी, जो सतलोक ले जाएंगे वो साधु कोई और। ಹೇಗಂದ್ರೆ ಒಂದು ಸಮಯದಲ್ಲಿ ಒಬ್ಬ ಕಶ್ಯಪ ಹೆಸರಿನ ಋಷಿ ಇದ್ದರು. ಒಬ್ಬ ಕಶ್ಯಪ ನಾಮದ ಋಷಿ ಇದ್ದರು. ಮತ್ತವರು ಹೊರಟು ಹೋಗುತ್ತಿದ್ದರು. ಎಲ್ಲಿಗೆ? ರಾಜ ಪರೀಕ್ಷಿತನ ಬಳಿ. ಕಾರಣವೇನಾಗಿತ್ತು? ಅವನಿಗೆ ತಿಳಿದು ಬಂದಿತ್ತೇನೆಂದರೆ ರಾಜ ಪರೀಕ್ಷಿತನಿಗೆ 7ನೇ ದಿನ ಸರ್ಪವು ಕಡಿಯುವುದು, ಮತ್ತದು ಕೂಡ ತಕ್ಷಕ, ಅಂದರೆ ಬಹಳ ಭಯಂಕರ. ಈ ತಕ್ಷಕ ಸರ್ಪವು ಬಹಳ ಭಯಂಕರ ವಿಷವುಳ್ಳದ್ದು. ಮತ್ತು ಆ ತಕ್ಷಕನಿಗೆ ತಿಳಿದು ಬಂತೇನೆಂದರೆ ಈ ಕಶ್ಯಪ ಋಷಿಯು ಬರುತ್ತಿದ್ದಾರೆ. ಮತ್ತು ಕೇಳಲ್ಪಟ್ಟಿರುವೆ ಅಂದರೆ ಅವರು ಏನು ಉದ್ದೇಶ ಹಿಡಿದುಕೊಂಡು ಬರುತ್ತಿದ್ದಾರೆ ಅಂದರೆ, ನಾನು ಆ ಪರೀಕ್ಷಿತ ರಾಜನನ್ನು ಕಡಿಯುವೆ, ಇವನು ಜೀವಿತಗೊಳಿಸುವನು. ಮತ್ತು ನನಗೆ ಆದೇಶ ಸಿಕ್ಕಿದೆ ಅನ್ಯ ಋಷಿಯದೇನೆಂದರೆ, ತಕ್ಷಕನೇ ನೀನು ರಾಜ ಪರೀಕ್ಷಿತನನ್ನು ಕಡಿಯಬೇಕು. ಮತ್ತು ನಾನು ಕಡಿಯದಿದ್ದರೆ ತಕ್ಷಕನು ಯೋಚಿಸುತ್ತಿದ್ದಾನೆ, ಆ ಋಷಿ ನನಗೆ ಶಾಪ ನೀಡುವನು. ಈ ಭಯದಿಂದ ಅವನು ಕಶ್ಯಪ ಋಷಿಯನ್ನು ಕೇಳಿದ, ಹೇ ಋಷಿಗಳೇ, ತಾವು ಎಲ್ಲಿಗೆ ಹೋಗುತ್ತಿರುವಿರಿ? ಮನುಷ್ಯ ಶರೀರ ಧಾರಣೆ ಮಾಡಿ ಸರ್ಪ ಕೇಳಿದನು. ಕೇಳಿದಾಗ ಕಶ್ಯಪರು ಹೇಳಿದರು, ಏನೆಂದರೆ ನಾನು ಹೋಗುತ್ತಿರುವೆನು ರಾಜ ಪರೀಕ್ಷಿತನ ಬಳಿ. ಉದ್ದೇಶವೇನು? ಉದ್ದೇಶ ಇದಾಗಿದೆ, ಏನೆಂದರೆ ಅವನಿಗೆ ತಕ್ಷಕ ಸರ್ಪವು ಕಡಿಯುವುದು ಮತ್ತು ನಾನು ಅವರನ್ನು ಜೀವಿತಗೊಳಿಸುವೆನು. ಇದರಿಂದಾಗಿ ರಾಜ ನನಗೆ ಬಹಳ ಧನವನ್ನು ನೀಡುವನು. ಈ ಉದ್ದೇಶದಿಂದ ಹೋಗುತ್ತಿರುವೆನು. ತಕ್ಷಕ ಹೇಳಿದ, ನಾನು ಅದೇ ತಕ್ಷಕನು, ಮತ್ತು ತಾವು ಅಲ್ಲಿಗೆ ಹೋಗದಿರಿ, ಮತ್ತು ನಾನು ತಮಗೆ ಧನವನ್ನು ನೀಡುವೆನು. ನನ್ನ ಬಳಿ ಬಹಳಷ್ಟು ವಜ್ರ ಮಾಣಿಕ್ಯ ಆಭರಣಗಳು ಇವೆ, ನಿಮಗೆ ನೀಡುವೆನು. ನೀವು ಅವನನ್ನು ಜೀವಿತಗೊಳಿಸಿದಿರಿ. ಆಗ ಕಶ್ಯಪ ಋಷಿ ಹೇಳಿದರು, ಏನೆಂದರೆ ನಾನು ಅವರನ್ನು ಜೀವಿತ ಅವಶ್ಯವಾಗಿ ಮಾಡುವೆನು, ಏಕೆಂದರೆ ಅವರು ಬಹಳ ಒಳ್ಳೆಯ ರಾಜನು, ಮತ್ತು ಆ ರಾಜನೇನು ಧನವನ್ನು ನೀಡುವನು ಅದನ್ನು ನೀನು ಕೊಡಲು ಸಾಧ್ಯವಿಲ್ಲ. ಈಗ ತಕ್ಷಕ ಹೇಳಿದ, ಅಂದರೆ ಸೋದರ, ನೀನೊಂದು ಪರೀಕ್ಷೆಯನ್ನು ಮಾಡು ನನಗೆ. ನಾನು ಈ ಮರವನ್ನು ಕಡಿದು ಬಿಡುವೆನು. ಒಂದು ವೃಕ್ಷವಿತ್ತು, ಹಚ್ಚ ಹಸಿರು ದಪ್ಪದಾಗಿತ್ತು, ಮತ್ತಿದು ಪೂರ್ತಿಯಾಗಿ ಸುಟ್ಟು ಹೋಗುವುದು, ಒಣಗಿ ಹೋಗುವುದು 1 ಸೆಕೆಂಡಿನಲ್ಲಿ. ಮತ್ತು ನಂತರ ನೀನು ಇದನ್ನು ಹಚ್ಚ ಹಸಿರುಗೊಳಿಸಿ ತೋರಿಸು, ನಾನು ಒಪ್ಪುವೆನು. ಆಗ ಅವನು ಹೇಳಿದ, ಕಶ್ಯಪನು, ಅಂದರೆ ಮಾಡು, ನೀನು ಕುಟುಕು. ಈಗ ತಕ್ಷಕನು ಆ ಮರಕ್ಕೆ ಕುಟುಕಿದನು, ಆ ವೃಕ್ಷವನ್ನು ಒಂದೇ ಒಂದು ಸಾರಿ. ಇಡೀ ಮರವು ಕಪ್ಪಾಗಿ ಹೋಯಿತು, ನಿರ್ಜೀವವಾಗಿ ಪೂರ್ತಿ ಸುಟ್ಟು ಹೋಯಿತು. ಕಶ್ಯಪ ಋಷಿಯು ತನ್ನ ಮಂತ್ರದಿಂದ ಅದರ ಮೇಲೆ ಮಂತ್ರ ಹೇಳಿ ಜಲವನ್ನು ಪ್ರೋಕ್ಷಿಸಿದರೂ ಅದು ಹಾಗೆಯೇ ಹಚ್ಚ ಹಸುರಾಗಿ ಹೋಯಿತು. ಆಗ ತಕ್ಷಕನು ಕೈ ಜೋಡಿಸಿ ನಿಂತನು, ಋಷಿಗಳೇ, ಅಲ್ಲಿ ನೀನು ಹೋಗದಿರು, ಮತ್ತು ಇದು ನಾನು ನಿನಗೆ ಧನವನ್ನು ನೀಡುವೆನು, ಒಪ್ಪಿಕೋ ನನ್ನ ಮಾತು. ಈಗ ಕಶ್ಯಪ ಋಷಿಯು ವಿಚಾರ ಮಾಡಿದನು ಮಗ್ನತೆಯಿಂದ. ಅಂದರೆ ಅವನು ಯೋಚಿಸಿದ, ಮೊದಲು ಇದನ್ನಂತೂ ತಿಳಿದುಕೊಳ್ಳುವೆ, ಆ ಪರೀಕ್ಷಿತನ ಆಯಸ್ಸು ಶೇಷವಿದೆಯೋ ಅಥವಾ ಇಲ್ಲವೋ. ಆಗ ಅವನೇನೋ ನೋಡಿದ ತನ್ನ ದಿವ್ಯದೃಷ್ಟಿಯಿಂದ, ಅಂದರೆ ಸಿದ್ಧಿ ಇರುತ್ತದೆ. ಅವನು ನೋಡಿದ ಏನೆಂದರೆ, ಪರೀಕ್ಷಿತನ ಪ್ರಾರಬ್ಧವು ಇಷ್ಟೇ ಇದೆ, ಮುಂದಕ್ಕೆ ಅವನ ಆಯಸ್ಸು ಶೇಷವಿಲ್ಲ. ಆಗ ಅವನು ಹೇಳಿದ, ಸರಿ, ನಾನು ಅವನನ್ನು ಜೀವಿತವನ್ನಾಗಿ ಮಾಡುವುದಿಲ್ಲ, ನೀನು ನನಗೆ ಧನವನ್ನು ನೀಡು. ಈಗ ಈ ಸ್ವಾರ್ಥಿ ಆ ತಕ್ಷಕ ಸರ್ಪನಿಂದ ಧನ ವಜ್ರ ಮಾಣಿಕ್ಯ ತೆಗೆದು ಮರಳಿ ಹಿಂದಿರುಗಿ ಬಂದನು. ಈಗ ಅವನಿಗೆ ತಿಳಿದು ಬಂತು ಏನೆಂದರೆ, ಪರೀಕ್ಷಿತನ ಜೀವನವೇ ಇಷ್ಟು, ಮುಂದಕ್ಕೆ ವೃದ್ಧಿಸಲು ಸಾಧ್ಯವಿಲ್ಲ. ಈಗ ಪುಣ್ಯಾತ್ಮರೇ, ಇವರನ್ನು ನಾವು ಋಷಿಗಳನ್ನುತ್ತಿದ್ದೆವು, ಮತ್ತು ಇವರು ಇಂತಹ ಕೆಲಸ ಮಾಡುತ್ತಿದ್ದರು. ನಿನ್ನ ಅದ್ಭುತವಾಗಲಿ. 10-12 ವರ್ಷಗಳಷ್ಟು ಕುಳಿತು ಇವರು ಹೀಗೆ ಕಠಿಣ ಸಾಧನೆ ಮಾಡಿ ಸಿದ್ಧಿಯನ್ನು ಪ್ರಾಪ್ತಿಸುತ್ತಿದ್ದರು. ಮತ್ತೀಗ ಏನು ಮಾಡಿದರು? ವಿಷ ಇಳಿಸುವ ಮಂತ್ರ ಕಲಿತು ಕೆಲಸ ಮಾಡಿಕೊಂಡರು ಒಂದು ಪ್ರಕಾರದ್ದು, ಮತ್ತು ಅದರ ಬದಲಿಗೆ ಹಣ ಪಡೆಯಲು ಹೊರಟು ಹೋದರು. ಮತ್ತಾವಾಗ ತಿಳಿದು ಬಂತು ಅಂದರೆ ಅವನು ಜೀವಿತವಾಗಲು ಸಾಧ್ಯವಿಲ್ಲವೆಂದು, ಏಕೆಂದರೆ ಅವನಿಗೆ ಆಯಸ್ಸಿಲ್ಲ, ಆಗ ಅಲ್ಲಿಯೇ ಒಪ್ಪಂದ ಮಾಡಿಕೊಂಡ. ಇವರು ನಮ್ಮ ಋಷಿಗಳಾಗಿದ್ದರು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.mangaladharma.org.
ಜಗದ್ಗುರು ರಾಮ್ಪಾಲ್ಜಿ.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302